ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಕೇಂದ್ರದ ಆಡಳಿತ ವೈಖರಿಯನ್ನು ಖಂಡಿಸಿ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಶನಿವಾರ ಗೋಣಿಕೊಪ್ಪ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಯಿತು. ಸ್ವಾತಂತ್ರ್ಯ ಹೋರಾಟಗಾರ ಕೊಳ್ಳಿಮಾಡ ಕರುಂಬಯ್ಯ ಬಸ್ ನಿಲ್ದಾಣದ ಮುಂಭಾಗ ನಡೆದ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಶಿಕ್ಷಣ ಸಚಿವರಾಗಿದ್ದ ಧರ್ಮೇಂದ್ರ ಪ್ರಧಾನ್ ಅವರ ವಿರುದ್ಧ ಹರಿಹಾಯ್ದರು. ಪ್ರಧಾನ್ ಅವರ ಪ್ರತಿಕೃತಿಯನ್ನು ಪ್ರದರ್ಶಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಕೃತಿಯನ್ನು ರಸ್ತೆಯಲ್ಲಿಟ್ಟು ಪ್ರತಿಭಟನೆ ನಡೆಸಲು ಮುಂದಾದ ಕಾರ್ಯಕರ್ತರನ್ನು ಪೊಲೀಸರು ತಡೆದು ಸ್ಥಳದಿಂದ ಚದುರಿಸಿದರು. ಈ ವೇಳೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಶಾಸಕ ಎಎಸ್ ಪೊನ್ನಣ್ಣ, ಕೇಂದ್ರ ಸರ್ಕಾರ ಮಕ್ಕಳ ಭವಿಷ್ಯದೊಂದಿಗೆ ಚೆಲ್ಲಾಟವಾಡ್ತಿದೆ ಎಂದು ಆರೋಪಿಸಿ ಇದು ಆಡಳಿತ ವೈಫಲ್ಯದ ಸ್ಪಷ್ಟ ಉದಾಹರಣೆ ಎಂದರು. ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ಲಾಠಿ ಪ್ರಹಾರದ ಮೂಲಕ ಹತ್ತಿಕ್ಕುವುದು ಅಮಾನವೀಯ. ಇಂತಹ ಆಡಳಿತ ದೇಶಕ್ಕೆ ಒಳಿತಲ್ಲ ಎಂದು ಪೊನ್ನಣ್ಣ ಹೇಳಿದರು. ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಬಲಪಡಿಸಿದ್ದೇ ಕಾಂಗ್ರೆಸ್. ಆದರೆ ಈಚೆಗೆ ಅಧಿಕಾರಕ್ಕೆ ಬಂದ ಬಿಜೆಪಿ ದೇಶವನ್ನು ತಾವೇ ಕಟ್ಟಿದ್ದೇವೆ ಎಂಬಂತೆ ಬಿಂಬಿಸಿಕೊಳ್ತಿದೆ ಎಂದು ಕಿಡಿಕಾರಿದ ಅವರು, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಕ್ಕೆ ಬೆಲೆ ಬರಬೇಕಾದ್ರೆ ಕೇಂದ್ರದ ಆಡಳಿತ ಬದಲಾಗಬೇಕು ಎಂದರು. ನಾನು ಕೂಡ ಸಾಂದರ್ಭಿಕವಾಗಿ ದೆಹಲಿಯಲ್ಲಿರುವಂತಹ ಅವಕಾಶ ಸಿಕ್ಕಿದ್ದೇನೆ. ನಾನು ನನ್ನ ಕಾರ್ ಒಳಗಡೆಯಿಂದ ನೋಡಿದೆ, ಲಕ್ಷಾಂತರ ಮಕ್ಕಳು, ಯಾರು ಕೂಡ 20-25 ವಯಸ್ಸಿನ ಒಳಗಡೆ ಇರುವಂತಹ ಪ್ರಾಯದ ಮಕ್ಕಳೇ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ದೇಶದ ಎಲ್ಲ ಭಾಗದಲ್ಲಿ ಯಾರಿಗೂ ಕೂಡ ವಾಹನವನ್ನು ಕೊಟ್ಟಿಲ್ಲ, ಯಾರಿಗೂ ಕೂಡ ಖರ್ಚಿಗೆ ಹಣವನ್ನು ಕೊಟ್ಟಿಲ್ಲ, ಯಾವುದೇ ರಾಜಕೀಯ ಪಕ್ಷದ ಹಸ್ತಕ್ಷೇಪ ಇಲ್ಲ. ಅವರೇ ಸ್ವಯಂಪ್ರೇರಿತವಾಗಿ ಬಂದಂತಹ ಒಂದು ದೊಡ್ಡ ಪ್ರತಿಭಟನೆ. ಇದನ್ನ ಬಂದು ಸಂಧಾನದ ಮೂಲಕ, ಮಾತುಕತೆಯ ಮೂಲಕ ಪೂರೈಸಿ ಪ್ರಜಾಪ್ರಭುತ್ವ ಇನ್ನು ಉಳಿದ ದೇಶದಲ್ಲಿ ಅಂತ ಹೇಳಿ ತೋರಿಸೋದ್ಬಿಟ್ಟು ಅವರ ಮೇಲೆ ಲಾಠಿ ಪ್ರಹಾರವನ್ನ ಮಾಡಿದಂತ ದುಷ್ಟ ಸರ್ಕಾರ ಇವತ್ತು ಕೇಂದ್ರದಲ್ಲಿ. ಪೊಲೀಸ್ ಇಲಾಖೆಯ ಮೂಲಕ ಕಲ್ಲುಗಳನ್ನ ಲಾರಿಯಲ್ಲಿ ತಂದು ಕಲ್ಲುಗಳನ್ನ ಜೋಡಿಸಿಟ್ಟು ನಮ್ಮ ಸಣ್ಣ ಮಕ್ಕಳ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಮಹಿಳೆಯರ ಮೇಲೆ ನಾವೆಲ್ಲ ಕೂಡ ನೋಡಿದ್ದೀರ ವಿಡಿಯೋಗಳಲ್ಲಿ. ಒಬ್ಬ ಪೊಲೀಸ್ನವನು, ಅಡಿಷನಲ್ ಡಿಸಿಪಿ, ಬಹುಶಃ IPS ಅವನು, ಅವ್ರಿಗೆ ಯಾರು ನಿರ್ದೇಶನ ಕೊಟ್ಟಿದ್ದಾರೆ ಅವ್ರು ಉತ್ತರ ಕೊಡ್ಬೇಕು. ಸೀದಾ ಬಂದು ಒಬ್ಬ ಮಹಿಳೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದಿಲ್ಲ, ಅವಳು ಆಕೆ ಪಾಪ ಯಾವುದೋ ಒಂದು ಮೂಲೆನಲ್ಲಿದ್ದಾರೆ, ರಸ್ತೆಯ ಮೂಲೆನಲ್ಲಿ. ಆಕೆ ಮೇಲೆ ಬಂದು ಕಪಾಳಕ್ಕೆ ಪಡೆಯುವಂತ ದೃಶ್ಯ ಇವತ್ತು ಕೂಡ ನಾವು ಕಾಣ್ತಾ ಇದ್ದೀವಿ, ನಮ್ಮ ಕಣ್ಮುಂದೆನೆ ಕಾಣ್ತಾ ಇದ್ದೀವಿ. ಮತ್ತೆ ಲಾಠಿಗಳಿಗೆ ಹುಳ್ಳನ್ನು ಹಾಕಿರುವಂತದ್ದು, ಮೊಳೆಗಳನ್ನು ಹಾಕಿರುವಂತದ್ದು, ಇದೇ ತರಂತ ಅಮಾನ್ಯವಾದಂತಹ ಕೃತ್ಯ ಇವತ್ತು ಕೇಂದ್ರ ಸರ್ಕಾರ ಮಕ್ಕಳ ಮೇಲೆ ಎಸಗಿದೆ. ಅದನ್ನ ಪಾರ್ಲಿಮೆಂಟ್ ನಲ್ಲಿ ಸಂಸತ್ತರೊಳಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಹೊರಗಡೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ನಮ್ಮ ನಾಯಕರನ್ನೆಲ್ಲ ಬಂಧನಗೊಳಗಾಕಿ ನಿನ್ನೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅನ್ನ ಮುತ್ತಿಗೆ ಹಾಕಿ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನ ಕೇಂದ್ರ ಸರ್ಕಾರ ಮಾಡಿದೆ. ಅದರ ವಿರುದ್ಧ ಈ ಪ್ರತಿಭಟನೆಯನ್ನ ನಾವೆಲ್ಲ ಕೂಡ ಹಮ್ಮಿಕೊಂಡಿದ್ದೀವಿ. ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಮಾತನಾಡಿ, ಬಿಜೆಪಿ ಸರ್ಕಾರದ ಆಡಳಿತ ಮುಂದುವರಿದರೆ ದೇಶದ ಅಭಿವೃದ್ಧಿಗೆ ಧಕ್ಕೆ ಎಂದರು. ಆದ್ರಿಂದ ಬಂಧುಗಳೇ, ಇವತ್ತು ದೇಶಾದ್ಯಂತ ಇವತ್ತು ಎಲ್ಲರಿಗೂ ಮನವರಿಕೆ ಆಗಿದೆ, ವಿವಿಧ ಸಂಘಟನೆಗಳ ಮನವರಿಕೆ ಆಗಿದೆ, ಬೀದಿಗಿಳಿದು ಹೋರಾಟ ಮಾಡುವಂತ ವ್ಯವಸ್ಥೆ ಬಂದಿದೆ. ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಇವತ್ತೇನು ತಾನು ಯಾವುದೇ ಆಡಂಬರವನ್ನು ತೋರಿಸದೆ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿ ಇವತ್ತು ನಮ್ಮೆಲ್ಲರ ಜೊತೆಗೂಡಿ ಇವತ್ತು ಹೋರಾಟ ನಡೆಸುತ್ತಿದ್ದಾರೆ. ಆ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಕಳೆದ 12-13 ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರ ನಡೆಸುವ ಮೋದಿ ಸರ್ಕಾರ ಇಳಿಸಬೇಕು. ಇನ್ನೊಮ್ಮೆ ನಮ್ಮ ಏನು ಜನರಲ್ಲಿ ಒಂದು ಉತ್ತಮವಾದ ಭಾವನೆ ಇಟ್ಟು ದೇಶವನ್ನು ಉತ್ತಮವಾದ ಆಡಳಿತ ಕೊಡಬೇಕಂತ ಇದ್ದಾರೆ. ಮಾನ್ಯ ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಿ ಮಾಡಬೇಕಾಗಿದೆ. ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸಾರ್ವಜನಿಕರ ಕರ್ತವ್ಯ ಕೂಡ ಹೌದು. ಇದಕ್ಕೆ ಇನ್ನು ಮುಂದೆ ನಾವೆಲ್ಲ ಈ ತರದ ಇನ್ನು ಬರುವ 2-3 ವರ್ಷಗಳಲ್ಲಿ ಈ ತರದ ಸಂಘಟನೆಗಳೊಂದಿಗೆ, ಈ ತರದ ಪ್ರತಿಭಟನೆಗಳೊಂದಿಗೆ ದೇಶದಲ್ಲಿ ಆಗುವಂತಹ ಅನಾಚಾರಗಳು, ಭ್ರಷ್ಟಾಚಾರಗಳು ಇಂಥದಕ್ಕೆ ನಾವು ಅವಿರುದ್ಧವನ್ನು. ಕಾಂಗ್ರೆಸ್ ಮುಖಂಡರಾದ ಪಂಕಜ, ಪ್ರಶಾಂತ್ ಕಾಳಿಮಾಡ, ಲಾಲಾ ಅಪ್ಪಣ್ಣ, ನವೀನ್ ಮೀದೇರಿರ, ಹನೀಫ್, ಎಜೆ ಬಾಬು, ತೆನ್ನೀರಮೈನ, ಶಾಜಿ ಅಚ್ಯುತನ್, ಶಿವಾಜಿ, ಜಮ್ಮಡ ಸೋಮಣ್ಣ, ಮಂಜುಳಾ, ಮೂಕಳೆರ ಆಶಾ, ಬಾನಂಡ ಪ್ರತ್ಯು, ಟಾಟು ಮೊಣ್ಣಪ್ಪ, ಜಮ್ಮಡ ಸೋಮಣ್ಣ, ಕೊಣಿಯಂಡ ಮುತ್ತಣ್ಣ, ನಾಮೇರ ಅಂಕಿತ್ ಪೊನ್ನಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ವೃತ್ತ ನಿರೀಕ್ಷಕ ಶಿವರಾಜ್ ಆರ್ ಮುದೋಳ್, ಗೋಣಿಕೊಪ್ಪ ಪೊಲೀಸ್ ಠಾಣೆಯ ಎಸ್ಐ ಕಾಳೇಗೌಡ, ವೆಂಕಟೇಶ್ ಹಾಗೂ ಪೊನ್ನಂಪೇಟೆ ಎಸ್ಐ ನವೀನ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಚಿತ್ತಾರ ನ್ಯೂಸ್, ಗೋಣಿಕೊಪ್ಪ.